ಈಗಾಗಲೇ ನಮ್ಮ ಜನ 4 ವರ್ಷಗಳ ಕಾಲ ರೊಟ್ಟಿ ಬುತ್ತಿ ಕಟ್ಕೊಂಡು ಬಂದು ಹೋಗ್ಬಿಟ್ಟಾರೆ. ನಾನು ಈ ಮೂಲಕ ಮಾಧ್ಯಮದ ಮೂಲಕ ಇಡೀ ನಾಡಿನ ಜನರಿಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ. ನಿಮಗೆ ಪದೇ ಪದೇ ಬರ್ರಿ ಅಂತ ನಾವು ಒತ್ತಡ ಮಾಡಕ್ ಹೋಗಲ್ಲ. ನಾನು ನಿಮಗೆ ಯಾರು ಅದೇ ಹೇಳ್ತೀನಿ ಅಧಿವೇಶನ ಇರೋವರೆಗೂ, ಎಲ್ಲಿವರೆಗೂ ಅಧಿವೇಶನ ಇರುತ್ತೋ, ಯಾಕೆ ರಾಜ್ಯದ ಮುಖ್ಯಮಂತ್ರಿ ಇಡ್ತಾರಲ್ಲ ಅಲ್ಲಿವರೆಗೂ ನಾನು ಧರಣಿ ಸತ್ಯಾಗ್ರಹ ಮಾಡ್ತೀನಿ. ಹಾಗಾಗಿ ನಮ್ಮ ನಾಡಿನ ಎಲ್ಲ ನಮ್ಮ ಜನಾಂಗದ ನಮ್ಮ ಲಿಂಗಾಯತ ಸಮಾಜದ ಬಂಧುಗಳಿಗೂ, ನಮ್ಮ ಪಂಚಮಸಾಲಿ ಮಲೇಗೌಡರು, ಗೌಡ ಲಿಂಗಾಯತ, ಚತುರ್ಥ ಲಿಂಗಾಯತ, ದೀಕ್ಷಾ ಲಿಂಗಾಯತ ಎಲ್ಲ ಬಂಧುಗಳಿಗೂ ನಿಮಗೆ ಅನುಕೂಲ ಇದ್ರೆ ನೀವು ಬಂದು ಸತ್ಯಾಗ್ರಹದಲ್ಲಿ ಭಾಗವಹಿಸಿ. ನೀವೆಲ್ಲರೂ ಕಡ್ಡಾಯವಾಗಿ ಬರಬೇಕು ಅಂತ. ಈಗಾಗಲೇ ನಿಮಗೆ ನೋವಾಗಿದೆ, ಕಣ್ಣೀರು ಬಂದಿದೆ, ಪೆಟ್ಟು ಬಂದಿದೆ, ತಲೆ ಹೊಡೆದಿದೆ, ಕೈಕಾಲು ಮುರಿದಿದೆ. ಈಗಲೂ ಸಹ ಪ್ರಾಣ ಮತ್ತು ಜೀವದ ಜೊತೆಯಲ್ಲಿ ಚಿಂತಾಜನಕ ಸ್ಥಿತಿಯನ್ನು ತೋರಿಸಕತ್ತೀರಿ. ನಾನು ನಿಮಗೆ ಮತ್ತೊಮ್ಮೆ ತೊಂದರೆ ಕೊಡಕ್ಕೆ ಇಷ್ಟಪಡ. ನಿಮಗೆ ಅನುಕೂಲ ಇದ್ರೆ ಸಮಯ ಇದ್ರೆ ಬಂದು ಭಾಗವಹಿಸ್ರಿ. ಪ್ರತಿದಿನ ಒಂದೊಂದು ಜಿಲ್ಲೆಯವರಿಗೆ ಬರ್ಲಿಕ್ಕೆ ಅವಕಾಶ ಮಾಡಿಕೊಡ್ಕೋತೀವಿ. 16 ತಾರೀಕು ಬೆಳಗಾವಿ ಜಿಲ್ಲೆಯವರು ಬಂದು ಭಾಗವಹಿಸ್ತಾರೆ. 17ನೇ ತಾರೀಕು ಗದಗ ಮತ್ತು ಕೊಪ್ಪಳ ಜಿಲ್ಲೆಯವರು ಭಾಗವಹಿಸ್ತಾರೆ. 18ನೇ ತಾರೀಕು ವಿಜಯಪುರ, ಬಾಗಲಕೋಟೆ ಜಿಲ್ಲೆ, ಹಾವೇರಿ ಜಿಲ್ಲೆಯವರು ಭಾಗವಹಿಸ್ತಾರೆ. 19ನೇ ತಾರೀಕು ಪಕ್ಕದ ನಮ್ಮ ಏನು ರಾಯಚೂರು, ಬೀದರ್, ಯಾದಗಿರಿ ಜಿಲ್ಲೆಯವರು ಭಾಗವಹಿಸ್ತಾರೆ. 20ನೇ ತಾರೀಕು ಗುಲ್ಬರ್ಗ ಜಿಲ್ಲೆಯವರು ಭಾಗವಹಿಸ್ತಾರೆ. ಹಿಂಗೆ ಪ್ರತಿದಿನ ಆ ಜಿಲ್ಲೆಯ ಪದಾಧಿಕಾರಿಗಳು, ಜಿಲ್ಲೆ ಹೋರಾಟಗಾರರು ಬಂದು ಭಾಗವಹಿಸ್ತಾರೆ. ಉದ್ದೇಶ ಏನಪ್ಪ ಅಂದ್ರೆ, ಈಗಾಗಲೇ ಸರ್ಕಾರ ಏನಾಗಿತ್ತು, ಪಂಚಮಸಾಲಿಗಳನ್ನ ಸರಿಯಾಗಿ ಹೊಡೆದ್ರೆ ಇವ್ರು ಹೊಲ್ದಾಗ ಕೊಂಡಿರ್ತಾರೆ, ತೋಟದಾಗ ಕೊಂಡಿರ್ತಾರೆ ಅಂತೇಳಿ ಭ್ರಮೆಯಿಂದ ಹೊಡೆದಿದ್ರು. ಅದನ್ನ 24 ಗಂಟೆಯಲ್ಲಿ ಪಂಚಮಸಾಲಿ ನೀವು ಏನೇ ಹೊಡೆದಿರ್ಬೋದು, ಮತ್ತೆ ನಾವು ಬೀದಿ ಬರ್ತೀವಿ ಅಂತೇಳಿ ಮೊನ್ನೆ ರಾಜ್ಯಾದ್ಯಂತ ಎಲ್ಲಾ ರಸ್ತೆಗಳನ್ನ ಬಂದ್ ಮಾಡಿಬಿಟ್ಟು ಶಾಂತಿಯುತವಾಗಿರ್ತಕ್ಕಂಥ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ನಾವು ಮಲಗಿಲ್ಲ, ನಾವು ಕುಗ್ಗಿಲ್ಲ, ನಾವು ಎದ್ದು ಕುಂತಿದ್ದೀವಿ ಅಂತ ಸಂದೇಶವನ್ನು ತೋರಿಸಿಕೊಟ್ಟಿದ್ವಿ. ಅದೇ ಪ್ರಕಾರವಾಗಿ ನಮ್ಮ ಹೋರಾಟ ಸಂವಿಧಾನ ವಿರೋಧಿ ಅಂತೇಳಿ ಹೇಳಿಕೆ ಕೊಟ್ಟಂತ ಸಂವಿಧಾನ ವಿರೋಧಿ ಹೇಳಿಕೆಯನ್ನ ಖಂಡಿಸಿ, ಮಾನ್ಯ ಮುಖ್ಯಮಂತ್ರಿ ಹೇಳಿಕೆಯನ್ನು ಖಂಡಿಸಿ ಮುಖ್ಯಮಂತ್ರಿ ಕ್ಷಮೆಯನ್ನು ಕೋರ್ಬೇಕನ್ನೋ ಕಾರಣಕ್ಕೋಸ್ಕರವಾಗಿ 16ನೇ ತಾರೀಕಿಂದ ವಿಧಾನಸಭಾ ಅಧಿವೇಶನ ಇರೋವರೆಗೂ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಮಾಡಬೇಕು ಅಂತ ತೀರ್ಮಾನ ಮಾಡಲಾಗಿದೆ. ಹಾಗಾಗಿ ನಾಡಿನ ಜನತೆ ಆ ಎಲ್ಲ ಹೋರಾಟದಲ್ಲಿ ಭಾಗವಹಿಸಿ ಕೂಡಲೇ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ಆ ಹೇಳಿಕೆಯನ್ನು ವಾಪಸ್ ಕೊಟ್ಕೊಳ್ಬೇಕು ಮತ್ತು ಲಿಂಗಾಯತ ಕ್ಷಮೆ ಕೋರ್ಬೇಕು ಅಂತೇಳಿ ಈ ಮಾಧ್ಯಮ ಗೋಷ್ಠಿಯಲ್ಲಿ ಮನವಿ ಮಾಡ್ಕೊಳ್ತಾ, ನಮ್ಮ ಸಂವಿಧಾನ ವಿರೋಧಿ ಹೇಳಿಕೆ ಲಿಂಗಾಯತರಿಗೆ ಮೀಸಲಾತಿ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಕ್ಕಂಥ ಜಿ ಪರಮೇಶ್ವರ್ ಅವ್ರಿಗೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ನೀವು ನಿಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಾಗ ನೀವು ದಲಿತರು ಅಂತ ಅಥವಾ ಲಿಂಗಾಯತರು ಅಂತೇಳಿ ಕಾರಣದಿಂದ ನಾವು ಸನ್ಮಾನ ಮಾಡಲಿಲ್ಲ. ನೀವು ನಮ್ಮನ್ನ ಪ್ರೀತಿ ಮಾಡುವಂತ ವ್ಯಕ್ತಿ ಅಂತ ತಿಳ್ಕೊಂಡು 2010ನೇ ಇಸ್ವಿಯಲ್ಲಿ ನಮ್ಮ ಪಂಚಮಸಾಲಿ ಬೃಹತ್ ಸಮಾವೇಶದಲ್ಲಿ ನಿಮ್ಗೆ ಸನ್ಮಾನ ಮಾಡಿ ಗೌರವ ಕೊಟ್ಟಿರ್ತಕ್ಕಂಥ ಸಮಾಜ ಪಂಚಮಸಾಲಿ ಸಮಾಜ. ನಿಮ್ಮ ಬೆಳವಣಿಗೆ ಹಿಂದಿನ ಒಳಗೆ ಈ ಸಮಾಜ ಉಳಿದಿದೆ. ನೀವು ಓದಿದ್ದು, ಉಂಡಿದ್ದು, ಬೆಳೆದಿದ್ದು ಸಿದ್ಧಗಂಗಾ ಮಠದಲ್ಲಿ ಅನ್ನೋದನ್ನು ಮರಿಬೇಡ್ರಿ. ಸಿದ್ಧಗಂಗಾ ಮಠದ ಅನ್ನ ಉಂಡು, ಸಿದ್ಧಗಂಗಾ ಸ್ವಾಮಿಗಳ ಆಶೀರ್ವಾದ ಪಡ್ಕೊಂಡು ಸಿದ್ಧಗಂಗಾ ಮಠದ ಶಿಷ್ಯರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಸಮರ್ಥನೆ ಮಾಡ್ತೀರಂದ್ರೆ ಸಿದ್ಧಗಂಗಾ ಮಠಕ್ಕೆ ದ್ರೋಹ ಮಾಡ್ದಂಗೆ ನೀವು ಗೃಹ ಮಂತ್ರಿಗಳೇ. ನೀವು ಹೇಳ್ತಾರೆ, ನೀವು ನಮ್ಮ ರೈತರಿಗೆ ಶಾಂತಿಯುತವಾದ ಪ್ರತಿಭಟನೆ ಮಾಡ್ಲಿಕ್ಕೆ ಮುತ್ತು ಕೊಡಕ್ಕಾಗತ್ತೆ ಶಬ್ದ ಬಳಸ್ತೀರಾ, ಇಷ್ಟು ಅಸಹ್ಯ ಶಬ್ದ ಬಳಸ್ತೀರಾ. ನಾವು ತುತ್ತು ಕೊಟ್ಟಂತ ಸಮಾಜ, ನಾಡಿನ ಜನಕ್ಕೆ ನಿಮ್ಮನ್ನು ಒಳಗೊಂಡಂತೆ ನಿಮಗೆ ತುತ್ತು ಮಾಡಿಕೊಟ್ಟವರು ಸಿದ್ಧಗಂಗಾ ಮಠ. ಆ ತುತ್ತು ಮಾಡಿಕೊಟ್ಟಂತಹ ಮಠಕ್ಕೆ ಅನ್ನವನ್ನು ಕೊಡುವಂತ, ಮಠಕ್ಕೆ ದವಸನ ಕೊಡುವಂತ ಲಿಂಗಾಯತರ ಮೇಲೆ ದೌರ್ಜನ್ಯ ಮಾಡಿರಪ್ಪ ಅಂದ್ರೆ ಅನ್ನದ ಋಣವನ್ನ ಈ ಮೂಲಕ ನೀವು ಎಲ್ಲೇ ಒಂದ್ ಕಡೆ ತಿರಸ್ಕಾರ ಮಾಡುವಂತ ಕೆಲಸ ಮಾಡಿದಿರಿ. ಹಾಗಾಗಿ ಮಾನ್ಯ ಗೃಹ ಮಂತ್ರಿಗಳಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಈ ರೀತಿಯಾಗಿರ್ತಕ್ಕಂಥ ಅಸಂವಿಧಾನಿಕವಾಗಿರ್ತಕ್ಕಂಥ ಅವೈಜ್ಞಾನಿಕವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟು ನಮ್ಮ ಜನಾಂಗದವರಿಗೆ ಅವಮಾನ ಮಾಡಿದಿರಿ. ಕೊರಟಗೆರೆ ತಾಲೂಕಿನ ಎಲ್ಲಾ ಲಿಂಗಾಯತ ಹೇಳಕ್ಕೆ ಇಚ್ಛೆ ಪಡ್ತೀನಿ, ನೀವು ಪ್ರತಿಭಟನೆ ಮಾಡ್ರಿ. ನಿಮ್ಮಿಂದ ಆಯ್ಕೆಯಾಗಿರ್ತಕ್ಕಂಥ ಒಬ್ಬ ಶಾಸಕ, ಸಿದ್ಧಗಂಗಾ ಮಠದ ಅನ್ನ ಉಂಡು ಬೆಳೆದಿರ್ತಕ್ಕಂಥ ಒಬ್ಬ ಶಾಸಕ ಲಿಂಗಾಯತರ ಮೇಲೆ ಹಲ್ಲೆ ಮಾಡಿದ್ದನ್ನ ಅಧಿವೇಶನದಲ್ಲಿ ಸಮರ್ಥನೆ ಮಾಡ್ತಾನಪ್ಪ ಅಂತಂದ್ರೆ ನಮ್ಮ ಅನ್ನ ಉಂಡದಕ್ಕೆ ಇವನು ದ್ರೋಹ ಮಾಡಿದಾನೆ, ಮೋಸ ಮಾಡಿದ್ದಾರೆ, ಸಿದ್ಧಗಂಗಾ ಮಠಕ್ಕೆ ದ್ರೋಹ ಮಾಡಿದೆ. ಯಾಕಂದ್ರೆ ಸಿದ್ಧಗಂಗಾ ಮಠದ ಭಕ್ತರು ಪಂಚಮಸಾಲಿಗಳು ನಮ್ಮವರೇ ಅಲ್ಲ, ನಮ್ಮ ಸಮಾಜಕ್ಕೆ ಈ ರೀತಿ ಅವಮಾನ ಮಾಡಿದ್ರು. ಹಾಗಾಗಿ ನೀವು ಮುತ್ತು ಕೊಡ್ಬೇಕು ಶಬ್ದ ಬಳಸಿ, ನಾವು ಯಾವ ಕಾರಣಕ್ಕೆ ಮುತ್ತು ಕೊಡ ಅಂತೇಳಿ ನಾವು ತುತ್ತು ಕೊಟ್ಟಂತವ್ರು, ನೀವೇನಾದ್ರೂ ಲಾಠಿ ಏಟ್ ಕೊಟ್ರು ತುತ್ತು ಕೊಟ್ಟಂತವ್ರು, ನಮಗೆ ಬೂಟಿಂದ ಹೊಡೆದ್ರು ತುತ್ತು ಕೊಟ್ಟಂತ ಸಮಾಜ, ವಿಷ ಕೊಟ್ರು ಅನ್ನ ಕೊಡುವಂತ ಸಮಾಜ ಅನ್ನೋದನ್ನ ಮರಿಬೇಡ್ರಿ ಅಂತೇಳಿ ಜಿ ಪರಮೇಶ್ವರ್ ಹೇಳಿಕೆ ನಾನು ಈ ಮೂಲಕ ಖಂಡಿಸ್ತೀನಿ.